ಹಲೋ ಹ್ಮ್ ಸರ್, ನಮಸ್ಕಾರ. ಊಟ ಮಾಡಿದ್ರ? ಬ್ಯಾಟ್ರಿಗೆ ಬರಲ್ಲಿ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ ಸರ್. ಮ್ಯಾಟ್ರಿಗೆ ಬರ್ತಾ ಇರೋದು ನಾನು. ನಿಮ್ದು ಊಟ ಮಾಡಿದ್ರ ಅಂತ ಕೇಳಿದ್ದು. ಕಪಾಳ ಕುಡಿತೀನಿ. ಹೇಳಿದ್ಮೇಲೆ ಮತ್ತೆ ಮತ್ತೆ ಕೇಳ್ತೀನಿ. ಸಾಯ್ತಿ ಅದೆಯಾ? ಯಾರು ತಿಂದ್ರೆಷ್ಟು ಬಿಟ್ರೆಷ್ಟು ನಿನ್ಗೆ? ನೀವು ಚೆನ್ನಾಗಿರ್ಬೇಕು ಗುರುಗಳೇ. ನಮ್ಗೆ ಏಯ್, ನೀನ್ ನಿಂದು ನೋಡ್ಕೊಳ. ನಾವೇ ನೋಡ್ಕೋಬೇಕಲ್ಲ ಗುರುಗಳೇ. ಹಾ, ಅದಕ್ಕೆ ಫೋನ್ ಮಾಡಿದ್ದು, ಮಾತಾಡ್ಸುವ ಅಂದ್ಬಿಟ್ಟು. ಹಲೋ, ಏನ್ ಬೇಕು ಹೇಳು. ಏನಿಲ್ಲ ಗುರುಗಳೇ, ಹಿಂಗೆ ಮಳೆ ಬರ್ತದೆ ಹೋಯ್ತದೆ. ಪರಿಸರ ಚೆನ್ನಾಗಿರ್ಬೇಕು, ನಮ್ಗೆ ದೇಶ ಚೆನ್ನಾಗಿರ್ಬೇಕು. ಮರ ಎಲ್ಲ ಕಡ್ದ್ಬಿಟ್ಟು ರಾಜಸ್ಥಾನ್ ಮಾಡಿ ಇವಾಗ ನೀವು ನಮ್ ಕರ್ನಾಟಕನ ಹಾಳು ಮಾಡ್ಬಿಟ್ಟು ಗಂಧದ ಗುಡಿ ನಮ್ ಕರ್ನಾಟಕ ನಾಡು. ಖಂಡಿತ ಖಂಡಿತ ಸರ್, ಖಂಡಿತ. ಗಂಧದ ಗುಡಿ ಅನ್ನೋದಕ್ಕಿಂತ ವಿಧ ವಿಧ ಹೂ ಫಲವು. ಕರ್ನಾಟಕನ ಹ್ಮ್ ಎಷ್ಟು ಚೆನ್ನಾಗಿ ಹೊಗಳಿದ್ದಾರೆ ಹಾಡುಗಳಲ್ಲಿ. ಅಂತ ಹೌದು. ಜಾಗನ ಮರಗಳು ಕಡ್ದು 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 ಮರುಭೂಮಿ ಮಾಡಿದಿರಲ್ಲೋ ಪಾಪಿಷ್ಟ್ರ. ಪಾಪಿಷ್ಟ ಅಂದ್ರೆ ನಾವು ಮಾಡಿದ ಪಾಪಿಷ್ಟ ಮಾಡಿ. ಏಯ್, ನೀನ್ ಮಾಡಿದ್ರು ಇನ್ನೊಬ್ರು ಮಾಡ್ತಾ ಇದ್ರೆ ನೋಡಿದ್ರು ಎರಡು ಒಂದೇನೋ ಲೇ. ನಾನ್ ನೋಡಿದ್ರೆ ನಾನು ಅಲ್ಲೇ ಹೋಗ್ಬಿಡ್ತೀನಿ. ನಾನು ನಿನ್ ಯಾಕೆ ಮುಖ ಮಾಡಿ ನೋಡು, ನಿನ್ ಮುಖ ನೋಡು. ಒಂದು ಕಾಪಾಡಿರೋ ಹಾಕೋ ವಿಡಿಯೋ ನೋಡೋಣ ನೀನು. ಹಾಕ್ಲಾ? ನಾಳೆಗೆ ಹಾಕ್ಲಾ? ಹಾಕು. ಮತ್ತೆ ಖಂಡಿತ. ಮಾತಾಡ್ ನನ್ನ ಹತ್ರ. ಈಗ ನಾನು ಫೋನ್ ಮಾಡಿದ ಉದ್ದೇಶ ಏನು ಗೊತ್ತಾ ಸರ್? ದರ್ಶನ್ ಹಿಂಗಾಗ್ಬಿಟ್ಟ ಏನ್ ಮಾಡೋದು ಅಂತ. ದರ್ಶನ್ ಬಿಡಿ, ತಪ್ಪು ಮಾಡಿರೋದಕ್ಕೆ ಅನುಭವಿಸ್ತಾವ್ರೆ. ತಪ್ಪು ಮಾಡಿರೋದಕ್ಕೆ ನೀವ್ ಹೇಳಿದ್ಕುವೆ ಮುಂದೆ ಅದೇ ಅಂತ ಹೇಳಿದ್ಕು ಇವತ್ತು ಅನುಭವಿಸ್ತಾವ್ರೆ ಅವರು. ನಾನ್ ಫೋನ್ ಮಾಡಿದ್ ಏನಕ್ಕೆ ಗೊತ್ತಾ? ಮೂಲಾಧಾರ ಚಕ್ರದ ಬಗ್ಗೆ ಕೇಳ್ಬೇಕು. ಅದಕ್ಕೋಸ್ಕರ ಮೂಲಾಧಾರ ಚಕ್ರ ಅಂದ್ರೆ ಏನು, ಅದ್ರ ವಿಶ್ಲೇಷಣೆ ಏನು, ಅದರಿಂದ ಉಪಯೋಗ ಏನು, ಹೆಲ್ತ್ ಬೆನಿಫಿಟ್ ಏನು ಅಂತ ಕೇಳ್ತಾ ಇರೋದು ಸ್ವಾಮಿ ನಿಮ್ಮನ್ನ ನಾವು. ನಂಗೆ ಅಷ್ಟು ಗೊತ್ತಿಲ್ಲ ಚಕ್ರಗಳ ಬಗ್ಗೆ ಅಷ್ಟು ಜ್ಞಾನ ಇದ್ದಿದ್ರೆ ಇನ್ನೇನು ನಿಮ್ಮಗಳ ಹತ್ರ ಫೋನ್ಗಳಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ. ನಿಮ್ಗೆ ಬಟ್ ಐತೆ? ಒಂದು ನಿಮ್ ಮನೆ ಕಟ್ಟಿದ್ಯೇನೋ? ಇಲ್ಲ 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 ಗುರು, ನಾನ್ ಯಾವ್ದು ಕಟ್ಟಿಲ್ಲ, ತಂದೆ ಅದಕ್ಕೆ ಕಟ್ಟಿರೋದು. ಅದಕ್ಕೆ ನಿನ್ಗೇನು ಗೊತ್ತಿಲ್ಲ. ಈ ಮನೆಗಳೆಲ್ಲ ಈ ಭೂಮಿ ಮೇಲೆ ನಿಂತಿದ್ಯಲ್ಲ, ಹ್ಮ್, ಯಾವ್ದ್ರ ಮೇಲೆ ನಿಂತಿದೆ? ತಳಪಾಯದ ಮೇಲೆ ಅಲ್ಲೇನೋ? ಹೌದೌದು. ತಳಪಾಯದ ಕಲ್ಲು ಕಾಣುತ್ತೇನೋ? ಕಾಣಲ್ಲ. ಮತ್ತೇನ್ ಪ್ರಯೋಜನ? ಅದನ್ನ ಯಾಕೆ ಹಾಕೋದು ಭೂಮಿ ಅಗದ್ಬಿಟ್ಟು ತಳಪಾಯನ? ಬಿಗಿಯಾಗಿರ್ಲಿ ಅಂತ, ಪಿಲ್ಲರ್ ಬಿಗಿಯಾಗಿರ್ಲಿ ಅಂತ. ಅದೇ ಮೂಲ ಆಧಾರ. ಮೂಲ ಅಂದ್ರೆ ಕಣ್ಣಿಗೆ ಕಾಣದ ಮೂಲ. ಆಧಾರ 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 ಅಂದ್ರೆ ಹಿಡ್ಕೊಂಡಿರೋದು. ಹಂಗೆ ನಮ್ಮ ದೇಹವನ್ನ ನಡೆಸಲು ಮೂಲ ಆಧಾರ, ನಮ್ಮ ದೇಹ ನಡೆಯಲು ಮೂಲ ಆಧಾರ ಅದು ಮೂಲಾಧಾರ ಚಕ್ರ. ಆ ಮೂಲ ಆಧಾರ ಯಾವುದು? ಗಣೇಶ. ಎಲ್ಲ ದೇವತೆಗಳಿಗೂ ಹವನ ಮಾಡು, ಫಸ್ಟ್ ಗಣಪತಿಗೆ ಪೂಜೆ ಮಾಡ್ತೀರಿ. ಹಾಗೆ ನಿನ್ನ ದೇಹದಲ್ಲಿ ಎಲ್ಲೇ ಪ್ರಾಬ್ಲಮ್ ಇರ್ಲಿ, ಮೂಲಾಧಾರ ಸರಿ ಮಾಡ್ಕೋ. ಮೂಲಾಧಾರ ಸರಿ ಮಾಡದೆ ಇದ್ದವರು ಬಾಲಾಧಾರವಾಗಿ ಕೋತಿಗಳ ತರ ಆಡ್ತಾರೆ. ಅದಕ್ಕೆ ಕೋತಿಗಳನ್ನ ಬಾಲಾಧಾರ ಅಂತಾರೆ, ನಮ್ಮನ್ನ ಮೂಲಾಧಾರ ಅಂತ. ಈ ಮೂಲಾಧಾರನ ಆಕ್ಟಿವೇಟ್ ಮಾಡೋದು ಹೆಂಗೆ ಸರ್? ಅದು ಕಪಾಳ ಕೊಡಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಕಪಾಳ ಕೊಡಿದ್ರೆ ನಿಮ್ಗೂ ನಗ, ನಂಗೂ ನಗ. ಅಲೋ ಅಲೋ, ಮೂಲಾಧಾರ ಯಾವ ರೀತಿ ಆಕ್ಟಿವೇಟ್ ಮಾಡೋದು ಅಂತ ಕರೆಕ್ಟ್ ಆಗಿ ಮಲ ಬರುವ ದ್ವಾರವನ್ನ ಮೂಲಾಧಾರ ಅಂತಾರೆ. ಮಲ ಬರುವ ದ್ವಾರವನ್ನ ಮೂಲಾಧಾರ. ಮಲ ಅಂದ್ರೆ ಕೆಟ್ಟದ್ದಲ್ಲ. ಕಮಲ ಬೆಳೆಯುವುದು ಮಲದಲ್ಲಿ. ಕಮಲ ಬೆಳೆಯುವುದು ಮಲದಲ್ಲಿ. ಕಮಲ, ಮಲ ದಲ್ಲಿ ಹುಟ್ಟುವುದನ್ನ ಕಮಲ ಅಂತ ಕರೀತಾರೆ. ಹೇಳಿ ಸರ್, ಹೇಳಿ. ಆ ಮೂಲಾಧಾರ ಕೂತ್ಕೋಬೇಕು ಅಂದ್ರೆ ನೀನು ಮಲಕ್ಕೆ ಕರೆಕ್ಟ್ ಆಗಿ ಕೂತ್ಕೋ ಫಸ್ಟ್. ಮಲಕ್ಕೆ ಬೆಳಗ್ಗೆ ಎದ್ದು ಮಲಕ್ ಹೋಗ್ತಿಯಲ್ಲ, ಅದು ಕರೆಕ್ಟ್ ಆಗಿ ಕೂತ್ಕೋ ಫಸ್ಟ್. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಮಲ ದ್ವಾರದಲ್ಲಿ ಆಚೆ ಬಂದಿದೆ ಅಂದ್ರೆ ನಿನ್ನ ಮೂಲಾಧಾರ ಸರಿಯಾಗಿ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತು ಸರ್. ಮಲ ಇರುವಲ್ಲಿ ಮೂಲಾಧಾರ ತೊಂದರೆಗೆ, ಅದಕ್ಕೆ ಮಲನ ಹೊರ ಹಾಕತ್ತೆ. ಮಲವನ್ನು ಹೊರ ಹಾಕುವ ದ್ವಾರವೇ ಮೂಲಾಧಾರ. ಮಲವನ್ನು ಹೊರ ಹಾಕುವ ದ್ವಾರವೇ ಮೂಲಾಧಾರ.
ಅದ್ರಲ್ಲಿ 7 ಚಕ್ರ ಬರ್ತವಲ್ಲ ಸರ್. ಅರೆ 1ನೇ ಕ್ಲಾಸ್ ಓದೋವಾಗ್ಲೇ 7ನೇ ಕ್ಲಾಸ್ ಪಾಠ ಕೇಳ್ತೀಯ, ಕಪಾಳ ಕೊಡಿತೀನಿ ಕತ್ತೆ. ಫಸ್ಟ್ ಮೂಲಾಧಾರ ಕಲ್ತ್ಕೊಳ್ಳೋ. 7 ನೀವ್ ಚಕ್ರ ನೀವ್ ಬೈದ್ಕು ನಮ್ಗ್ ಖುಷಿ ಆಯ್ತದೆ, ಕೋಪನೇ ಬರಲ್ಲ. ಯಾಕೆ? ಆ ನೀವ್ ನಮ್ಮೊಬ್ರನ್ನೇ ಅಂತಲ್ಲ, ಸಾವಿರಾರು ಜನ ನೋಡಿದೀನಿ ನಿಮ್ ವಿಡಿಯೋದಲ್ಲಿ. ನಿಮ್ ನಿಮ್ ಮಾತ್ ಕೇಳಿದ್ರೆ ಯಾರು ಬೇಜಾರ, ನೀವ್ ಬೋದ್ರು ಯಾರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ? ಇಂತಿ ತಿರ್ಕೊಂಡು ಬೋದ್ರು ಬೈಕೊಳ್ಳಿ ಗುರುಗಳೇ ಅಂತಾರೆ ನಿಮ್ಮ. ಹೌದಾ? ಯಾಕೋ? ಅದೇ ನಿಮ್ ಮೇಲೆ ಸಿಟ್ಟೆ ಬರುದಿಲ್ಲಪ್ಪ. ಅದೇನು ನಿಮ್ಮಲ್ಲಿ ದೈವ ಜ್ಞಾನ ಅಷ್ಟೊಂದಿದೇನೋ ಗೊತ್ತಿಲ್ಲ, ದೇವ್ರ ಇದಾರೆ ಒಳಗೆ. ಇಲ್ಲಪ್ಪ, ಆ ಸಿಟ್ಟು ಬರಬೇಕು, ಸಿಟ್ಟು ಬರಬೇಕು. ಸಿಟ್ಟು ಕಟ್ಟನ್ನ ಬಿಡಿಸುತ್ತೆ. ಈಗ ನಮ್ಗೆ ನೋಡಿ, ಬೇರೆಯವ್ರಿಗೆ ಬೋದ್ಬಿಡ್ತೀವಿ ಸರ್, ಬೇರೆಯವ್ರಿಗೆ ಕೋಪ ಬಂದ್ ಬೋದ್ಬಿಡ್ತೀವಿ. ಅದೇನ್ ನಿಮ್ ವಿಚಾರದಲ್ಲಿ ನಮ್ ಕೋಪನೇ ಬರಲ್ಲ. ನೀವ್ ಏನಾರ ಅನ್ಕೊಂಡ್ರೆ ಬಯ್ಯ ಕೋಪ. ಬಯ್ಯ, ನನಗೂ ಕೋಪ ಬರಲ್ಲ. ಬೈ ಒಂದ್ಸಲ ನೋಡ, ಅದಾಗೋದೇ ಮನಸಾರೆ ಬಯ್ಯ ನೋಡ, ಮನಸಾರೆ. ನಮ್ ಕೈಲಿ ಆಗಲ್ಲ, ಅದು ಬೈಕ್ ಆಗಲ್ಲ ಬಿಡಿ ಸರ್. ಅದು ಅದೇ ಆ ಆಗತ್ತೆ ಬಯ್ಯ. ಖಂಡಿತ ಆಗಲ್ಲ ಬಿಡ್ಬಿಡಿ ನಮ್ ಕೈಲಿ. ನಿಮ್ ಬೈಯಕ್ಕಾದ ಸರ್ ನಾವು, ದೇವ್ರಿಗೆ ಬೈಕಾದ ನಾವು. ನಿಮ್ಮಪ್ಪ ದೇವ್ರು ಲೇ. ಅಲ್ಲ, ದೇವ್ರ ಜ್ಞಾನ ಅದಲ್ಲ ನಿಮ್ಗೆ, ಆ ದೈವ ಜ್ಞಾನ ಅದಲ್ಲ, ಎಲ್ಲಾರ್ಗು ಬರಲ್ವಲ್ಲ. ದೈವ ಸಂಭೂತ ದೈವ ಜ್ಞಾನ ಲಕ್ಷಣ ಎಲ್ಲ ನಿಮ್ಮ ಇದಲ್ಲ, ನಿಮ್ಮ ಹೃದಯದಲ್ಲಿ ಅದಲ್ಲ, ಆತ್ಮದಲ್ಲಿ, ನಿಮ್ ಮುಖ ಲಕ್ಷಣದಲ್ಲಿ ಅದಲ್ಲ. ನೀವು ನಗುವಿನ ಒಡೆಯ. ನೀವು ನಗುವಿನ ಒಡೆಯ ಸರ್. ನೀವು ನಗುವಿನ ಒಡೆಯ. ಆಮೇಲೆ ದೇಶಕ್ಕೋಸ್ಕರ ನಿಮ್ಮ ಇದು ಏನು ತ್ಯಾಗ ಮಾಡ್ತೀರಿ, ನಿಮ್ಮ ವಿದ್ಯೆಗಳನ್ನೇ ತ್ಯಾಗ ಮಾಡ್ತೀರಿ. ಒಳ್ಳೆ ಮನ್ಸು ಇದೆಲ್ಲ ಇದೆ. ಅದಕ್ಕೆ ನಾವು ಯಾವ ದೇವ್ರನ್ನ ಪೂಜೆ ಮಾಡ್ಬೇಕು ಹೇಳಿ ಸರ್? ಯಾವ ಊರು ನಿಂದು? ಸರ್ ನಮ್ದು ಊರ್ ಬಂದು ಶಿವಳ್ಳಿ ಸರ್. ಶಿವಳ್ಳಿ ಊರಲ್ಲೇ ಇದೆಯಲ್ಲೋ ದೇವ್ರು ಕತ್ತೆ. ಊರಲ್ಲೇ ದೇವ್ರು ಇದೆಯಲ್ಲೋ. ಊರಲ್ಲ ಶಿವಹಳ್ಳಿ, ಶಿವಹಳ್ಳಿ. ಅದು ಕಂಕ್ಳಲ್ಲಿ ಮಗುನ್ ಇಟ್ಕೊಂಡು ಸಂತೆ ಎಲ್ಲ ಹುಡುಕ್ತಾ ಇದೆಯಲ್ಲ ಸುವರ್. ಅಷ್ಟು ನಿಮ್ಮಷ್ಟು ಜ್ಞಾನ ಇಲ್ಲ ಸ್ವಾಮಿಗಳೇ. ಅಲ್ಲ, ಊರಲ್ಲೇ ಶಿವ ಇದ್ದಾನೆ, ಶಿವಳ್ಳಿ. ಶಿವ ಅಂದೇಳಿಗೆ ಶಿವನು ಬಂದ ಬಿಡಿ ಅಲ್ವಾ? ಶಿವನಹಳ್ಳಿ, ಶಿವಳ್ಳಿ. ಶಿವಹಳ್ಳಿ. ಶಿವನಹಳ್ಳಿ, ಶಿವಳ್ಳಿಯಲ್ಲಿ ಶಿವನೇ ಕಾಣದಾಗ ಶವ ಕಾಣತ್ತೇನೋ ಅಲ್ಲಿ? ಶವಳ್ಳಿ ಅಂತ ಇಡ್ಲಿಲ್ಲ ನೋಡುದು ಹಿರೀಕರು. ಶಿವಳ್ಳಿ ಅಂತ ಇಟ್ಟಿದ್ದಾರೆ. ಹೌದು ಸರ್, ಹೌದು. ಅವನನ್ನ ಹೋಲಿಸ್ಕೋ. ನಮ್ಮೂರಲ್ಲಿ ಕರಿಕಲ್ಲ ಅದೇ ಸರ್. ಕರಿಕಲ್ಲ ವಿಶೇಷತೆ ಏನು ಸರ್ ಊರಲ್ಲಿ? ಕರಿಕಲ್ಲು. ಮಣ್ಣು ಕಲರ್ ಸ್ವಲ್ಪ ಕೆಂಪಿದ್ಯಾ ನಿಮ್ದು? ಸರ್ ಕೆಂಪೇನಿಲ್ಲ, ಮಾಮೂಲಿ ಕಪ್ಪು ಕಲ್ಲು ಬಣ್ಣ ಹೊಡೆದವ್ರು. ಮಣ್ಣಲ್ವ ಕತ್ತೆ? ಮಣ್ಣು ಯಾವ ಕಲರ್ ನಿಮ್ದು? ಮಣ್ಣು ಬಂದು ಸರ್ ಕೆಂಪು. ಅದೇ ಹೇಳಿದ್ದು, ಮಣ್ಣು ಕೆಂಪಗಿದೆ ನಿಮ್ದು. ಮಣ್ಣು ಕೆಂಪಗಿರೋ ಜಾಗದಲ್ಲಿ ಕಪ್ಪು ಕಲ್ಲು ಕಪ್ಪಿರುತ್ತೆ. ಆಮೇಲೆ ಅದಕ್ಕೆ ಏನಾರ ಸರ್ ಅನಾಹುತ ಆದ್ರೆ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಸಾಯ್ತಾರೆ ಅನ್ನೋದು ಒಂದು ರೂಢಿ. ಅದು ರೂಢಿ ಇದೆ. ಕಪ್ಪು ಕಲ್ಲು ತುಂಬಾ ಶ್ರೇಷ್ಠ ಕಣಲ್ಲಿ. ಕೆಂಪು ಮಣ್ಣು ತುಂಬಾ ಶ್ರೇಷ್ಠ. ಚಾತ್ರ ತೇಜ ಇರೋರು ಹುಟ್ಟುತ್ತಾರೆ ಕೆಂಪು ಮಣ್ಣಲ್ಲಿ. ಸರ್ ಹಂಗಲ್ಲ, ಅದು ಊರ್ ಮಧ್ಯದಲ್ಲಿ ಆಯ್ತಲ್ಲ, ಅದಕ್ಕೆ ಏನಾರ ಒಂಚೂರು ಭಿನ್ನ ಆದ್ರೆ, ಯಾರು ಏನಾರ ಅಕಸ್ಮಾತ್ ಗಾಡಿ ಟಚ್ ಮಾಡ್ಬಿಟ್ರೆ ಏನಾರು ಊರ್ಗೆ ತೊಂದ್ರೆ ಆಯ್ತದೆ ಅನ್ನೋದು ಹೇಳ್ತಾರೆ. ಏನಾಗತ್ತೆ ತೊಂದ್ರೆ ಆಗದೆ ಇರೋ ಊರ್ ಯಾವ್ದು ಹೇಳು? ಯಾವ್ದು ಇಲ್ಲ. ಸಾಯದವರು ಇರುವಂತ ಊರ್ ಯಾವ್ದು? ಹುಟ್ಟದವರು ಇರುವಂತ ಊರ್ ಯಾವ್ದು ಹೇಳು? ಎಲ್ಲಾ ಊರಲ್ಲೂ ಸಾಯ್ತಾರೆ, ಎಲ್ಲಾ ಊರಲ್ಲೂ ಹುಡ್ತಾರೆ ಸರ್. ಪ್ರತಿದಿನ ಸಾಯ್ತಾರೆ, ಪ್ರತಿದಿನ ಹುಡ್ತಾರೆ. ಬದುಕೋಗು, ಇಡು ಸಾಕು ಸರ್. ಹಲೋ, ನನ್ನ ಹೆಸರು ಬಲಕ್ಕೆ ಯಾವ ದೇವ್ರನ್ನ ಪೂಜಿಸ್ಬೇಕು ಅಂತ ನಾನು ಕೇಳ್ತೇನೆ. ರಾತ್ರಿ ಎಲ್ಲ ಪೂಜೆ ಹರಿಕತೆ ಹೇಳಿದ್ಮೇಲೆ ಮತ್ತೆ ಕೇಳ್ತಾ ಇದೀಯ ಸೀತಾರಾಮರಿಗೆ ಸಂಬಂಧ ಏನು ಅಂತ ನೀನು? ಶಿವಳ್ಳಿ ಶಿವನ್ ಪೂಜೆ ಮಾಡೋ ಅಂತ ಹೇಳ್ತಾ ಇದೀನಿ. ಶಿವನೇ ಪೂಜೆ ಮಾಡ್ಲಾ? ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ಬೇಕಾದ್ರೆ ಗಣಪತಿ ಪೂಜೆ ಮಾಡ್ಲಾ? ಶಿವನ ಗಣನೆ ಅದು, ಶಿವಗಣನೆ. ಗಣಪತಿ ಶಿವನ ಮಗನೇ ಅಲ್ಲೇನು? ಶಿವನ್ ಮಗನೇ, ಅಪ್ಪ ಮತ್ತೆ ಮಗ. ಹೌದು. ಆಮೇಲೆ ಇನ್ನೊಂದು ಡೌಟ್ ಇತ್ತು. ಹಲೋ, ನೆನ್ನೆ ಒಬ್ರು ಯಾರೋ ಒಂದು 6 ಎಳೆ ದಾರ ಕಟ್ಕಪ್ಪ ಬಿಳಿ ದಾರನ, ನಿನ್ಗೆ ಕನ್ಯಾ ರಾಶಿಗೆ ಒಳ್ಳೇದು ಅಂತ ಹೇಳಿದ್ರು ಸರ್. ಇದು ಸರಿಯೋ ತಪ್ಪು ಅಂತ? ಅವನಿಗೆ ಕಟ್ಟು ದಾರ, ಅವನ್ ಕತ್ತು ಕಟ್ಬಿಡು ದಾರ, ಎಳ್ದಾಕ್ಬಿಡು. ಅವ್ನ್ ಕತ್ತಿಗೆ. ನಿಮ್ಮಲ್ಲಿ ನಾಡಿ ಇದೆಯಲ್ಲ, ನಾಡಿಗೆ ಒಳ್ಳೇದದು.
ಕಟ್ಕೋ ಅಂತ ಹೇಳಿದ್ರು. ಬೆಳಿ ಜಾರವ ಆರೆಳೆ ಜಾರವ ಕನ್ಯಾ ರಾಶಿಯವ್ರಿಗೆ ಅದು ಸರಿನಾ ತಪ್ಪು ಅಂತ ಕೇಳ್ತಾ ಇರೋದು ನಾನು ನಿಮ್ಗೆ. ಒಬ್ರು ಹೇಳಿದ್ ಇನ್ನೊಬ್ರ ಹತ್ರ ಕೇಳಬಾರ್ದು ಲೂಸ್. ಹೌದಾ? ಒಬ್ರು ಹೋಗ್ಲಿ. ಹೇಳಿದ್ ಇನ್ನೊಬ್ರ ಹತ್ರ ಕೇಳ್ತಾರನ ಯಾರಾದ್ರು? ಅಲ್ಲ ತಾಯಿ ಹೇಳಿದ್ದು ಮಡದಿ ಹತ್ರ ಕೇಳಬಾರ್ದು, ಮಡದಿ ಹೇಳಿದ್ದು ತಾಯಿ ಹತ್ರ ಕೇಳಬಾರ್ದು. ಯಾರು ನೀವು ಜ್ಯೋತಿಷ್ಯದಲ್ಲಿ ಪಂಡಿತರು, ನಿಮ್ಮ ಸಕಲ ಅಪ್ಪ ಪಂಡಿತ ಇಡಲೇ? ಸಕಲ ಕಲ ಯಾವ್ದು ಗೊತ್ತಿಲ್ಲ ನನ್ಗೆ. ನೀವು ಸರ್ವಜ್ಞ ತಿಳ್ಕೊಳ್ಳಿ. ನೀವು ಜ್ಞಾನಿಗಳು, ಸಾಹಿತಿಗಳು, ಅದು ಅಲ್ಲದೆ ದೊಡ್ಡ ರೈಟರ್. ನೀವು ಎಂಥವ್ರನ್ನೇ ಬಿಟ್ಟಿಲ್ಲ ನೀವು. ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಕೋದು ಯಾರೇ ಆಗಿರ್ಬೋದು, ಎಂತೆಂಥವ್ರನ್ನ ನೀವು ಅಂತ ನಡುಗಿಸ್ಬಿಟ್ಟಿದ್ದೀರಿ ಹಂಗೇನೆ ನೀವು ಬರೀ ಮಾತಲ್ಲಿಯೇ. ಅದಕ್ಕೆ ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಈ ವ್ಯಕ್ತಿ ಹೇಳಿದ್ರು ಸರಿಯೇ ತಪ್ಪು ಅಂತ. ನಾನು ನೀವು ಒಬ್ಬ ಏನೋ ಕಟ್ಟುಕತೆಗಳು ಕಟ್ಬಿಟ್ಟು ನನ್ಗೆ ಏನೋ ಎಲ್ಲಿ ಇದ್ ಮಾಡ್ತಾ ಇದೀರಿ ನೀವು. ಅಲ್ಲಿ ನಡ್ಗಿಸಿದೀನಿ, ಎಲ್ಲಿ ನಡ್ಗಿಸಿ ಒಬ್ಬಂಟಿ ನಾನು. ಒಬ್ಬಂಟಿ ಒಬ್ಬನು ಏನೋ ನಡ್ಸಕ್ಕಾಗತ್ತೆ? ಒಬ್ಬೊಬ್ಬನ ಹಿಂದೆ 22 ಲಕ್ಷ ಜನ ಇದ್ದಾರೆ. ನಿಮ್ಮ ಇವನಿಂದ 22 ಲಕ್ಷ ಜನ ಇದ್ದಾರೆ. ಇವನಿಂದ 46 ಲಕ್ಷ ಜನ ಇದ್ದಾರೆ ಅಭಿಮಾನಿಗಳು. ನಿಮ್ ವಿಡಿಯೋಗಳು 300-400 ವಿಡಿಯೋಗಳಲ್ಲಿ ಮಾತಾಡಿರೋದು ಎಷ್ಟೋ ಜನ ನಿಮ್ಮನ್ನ ಎಷ್ಟೋ ಕೊಂಡಾಡವ್ರೆ ಸರ್. ಕೆಲವ್ರು ಯಾರೋ ಒಬ್ರು ಆಗದೆ ಇರೋರು ನಿಮ್ಮನ್ನ ಇದ್ ಮಾಡಿದ್ರೆ, ಕೆಳಗಡೆ ಇದ್ ಮಾಡಿದ್ರೆ ಎಷ್ಟು ಜನ ನಿಮ್ಗೆ ಇದ್ ಮಾಡವ್ರೆ ಸರ್, ಕಾಮೆಂಟ್ ಮಾಡವ್ರೆ ಸರ್ ನಿಮ್ಗೆ, ನಿಮ್ ಬಗ್ಗೆ. ಹೌದು, ನನ್ಗೆ ಗೊತ್ತಿಲ್ಲ, ನಿನ್ಗೆಲ್ಲ ಗೊತ್ತಿಲ್ಲ. ಒಬ್ರು ಇನ್ನೊಬ್ರು ಯಾರು ಹೇಳ್ತಿದ್ರಲ್ಲ ಸರ್, ಈಗ ನೆಮ್ಮದಿಯಾಗಿ ಸುಮ್ಮನಿದ್ ಬಿಡಿ, ಯಾವ್ದಕ್ಕೂ ಹೋಗ್ಬೇಡಿ, ಅವ್ರವ್ರ ಮಾಡಿರೋ ಪಾಪ ಅವ್ರು ಅನುಭವಿಸ್ತಾರೆ. ನಿಮ್ಗೆ ಯಾಕೆ ಅಂತ ಅಂದದ್ಕೆ ನೀವೇನಂದ್ರಿ ಗೊತ್ತಾ? ನಾನು ನೋಡಪ್ಪ, ಹೆಣ್ಣು ರಕ್ಷಣೆ ಮಾಡ್ಬೇಕು, ಉರಗ ರಕ್ಷಣೆ ಮಾಡ್ಬೇಕು, ಮರ ರಕ್ಷಣೆ ಮಾಡ್ಬೇಕು, ಯಾವ್ದೇ ಕಾರಣಕ್ಕೂ ಈ ಮಾತು ಹೇಳಕ್ ಹೋಗ್ಬೇಡ, ನಾನು ಯಾವ್ದೇ ಕಾರಣಕ್ಕೂ ಇದರಿಂದ ಕಾಲ್ ತೆಗಿಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿರಲ್ಲ ನೀವು. ಮತ್ತೆ ಏನಲ್ಲಿ ಏಡಿತನ ಕೈಲಾಗತ್ತನವನ್ನ ದೇವ್ರು ಪಾಠ ಕಲಿಸ್ತಾರೆ ಅಂತ ಬಿಟ್ಬಿಡ್ಬೇಕೇನೋ? ನಿನ್ನ ಮಗುನ ಯಾರೋ ಹೊಡಿಯೋಕ್ ಬರ್ತಾ ಇರ್ತಾರೆ, ಅವಾಗ್ಲೂ ದೇವ್ರು ಕಾಪಾಡ್ತಾರೆ, ಹೊಡೆದವ್ರನ್ನ ನೋಡ್ಕೋತಾರೆ ಅಂತ ದೂರ ನೋಡ್ಕೊಂಡೇ ಇರ್ತೀಯನೋ ನೀನು? ದೇವ್ರು ಯಾವಾಗ ಕಾಪಾಡ್ತಾರೆ ಅಂದ್ರೆ ನಿನ್ ಕೈಲಾಗದೆ ಇದ್ದಾಗ ಕಾಪಾಡ್ತಾರೆ. ನೀನು ಪ್ರಯತ್ನ ಪಟ್ಟು ಬಿಟ್ಟಾಗ ಕಾಪಾಡ್ತಾರೆ. ನೀನು ಪ್ರಯತ್ನನೇ ಪಡೆದೇ ಇದ್ರೆ ನೀನು ಅಯೋಗ್ಯ, ನೀನು ಸಾಯುವುದು ಬೆಟ್ರು ಅನ್ಕೋತಾರೆ ದೇವ್ರು. ಹೌದು ಸರ್, ಹೌದು. ಆದ್ರೆ ನಿಮ್ ಬಗ್ಗೆ ಒಳ್ಳೆ ಹೆಸರಿದೆ ಸರ್, ಒಳ್ಳೆ ಅಭಿಮಾನ ಇದೆ ಜನಗಳಿಗೆ. ನೀವು ಮಾಡ್ತಿರೋ ಕೆಲಸ ಕಾರ್ಯದಲ್ಲಿ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ ಸರ್ ನಾವು. ಬಟ್ ಇವತ್ತು ನೀವ್ ಹೇಳಿದ್ರಲ್ಲ, ಅವತ್ತು ಎಂತೆಂಥವ್ರು ಇವತ್ತು ಮಣ್ಣು ಮುಗ್ದವ್ರೆ ನೋಡಿ, ಎಂತೆಂಥವ್ರ ಕತೆ ಏನೇನಾಗದೆ ನೋಡಿ. ನಾನು ಅದನ್ನೇ ಹೇಳ್ದೆ ಕೆಲವ್ರಿಗೆ, ನೋಡಪ್ಪ ಅಹೋರಾತ್ರ ಅಂತಿದ್ರಲ್ಲ, ಬೈತಿದ್ರಲ್ಲ, ಅವ್ರು ಎದುರಾಕೊಂಡ್ರೆ ಇವತ್ತು ಇವ್ರ ಕತೆ ನೋಡಿ ಅನುಭವಿಸ್ತಾರಲ್ಲ ಅಂದ್ರು. ನನ್ನ ವಿಚಾರ ಬಿಡಿ, ಆದ್ರೆ ಅವ್ರಿಗೆ ಮಕ್ಕಳಿಗೆ ಹೇಳ್ದಂಗೆ ಹೇಳಿದೆ, ಹೆಣ್ಣನಿಂದನೆ ಮಾಡ್ಬಿಟ್ರು, ನಿನ್ನ ಎತ್ತಿರೋದು ಹೆಣ್ಣು, ನಿಮ್ ತಾಯಿನೂ ಬೈತಿರಲ್ರಲ್ಲಿ ಅಂತ ಹೇಳ್ದೆ. ಶಿಷ್ಯರ್ನ ಹಾಕೊಂಡು ಜೊತೆಗೆ ಅವನು ಏನಂದ್ರೆ ಇವನು ಅದೇ ಒಬ್ರು ಅಲ್ಲ ಅದೇ ಅಂದ. ಇವತ್ತು ಕಂಬಿಗಳನ್ನ ಬೈಬೇಕು. ಹೌದು ನೋಡಿ, ನಿಮ್ಮ ಇದ್ರ ಮೇಲೆ ಮನೆ ಮೇಲೆ ಅಟ್ಯಾಕ್ ಆದಾಗ ಎಲ್ಲ ಇದೆಲ್ಲ ಆದಾಗ, ಸಮಸ್ಯೆಗಳಾದಾಗ, ಸುದೀಪ್ ಇದೆಲ್ಲ ಅಟ್ಯಾಕ್ ಆದಾಗ ನಿಮ್ಗೆ ನೋಡಿ, ಭಗವಂತ ಅವನೇ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಆಗುತ್ತಲ್ಲ ಸರ್, ಉದಾಹರಣೆ ನಿಮ್ಗೀಗ. ಅವತ್ತೇನು ಮಾಡಕ್ಕೆ ಆಗ್ಲಿಲ್ಲ ದೇವ್ರು, ಇಲ್ಲಾಂದ್ರೆ ರೇಣುಕಾ ಸ್ವಾಮಿ ತರನೇ ಕೊಲೆ ಆಗ್ತಾ ಇತ್ತು ನಂದವತ್ತು. ಅಷ್ಟು ಕ್ರೂರಿಗಳವರು, ಗಾಜೆಲ್ಲ ಹೊಡೆದ್ರು. ಆದ್ರೂ ಅವತ್ತಿನ ಸರ್ಕಾರ ಸ್ವಲ್ಪ ಅದೊಂದರ ದೇಶ ಧರ್ಮ ಅಂತ ಹೆಸರು ಹೇಳ್ಕೊಂಡು ಎಂತ ಹೇಡಿತನ ತೋರಿಸ್ಬಿಡ್ತು. ಆಕ್ಚುಲಿ ಇವತ್ತಿನ ಸರ್ಕಾರ ಸ್ವಲ್ಪ ಗಂಡಸ್ತನ ತೋರಿಸಿದೆಯಲ್ಲನ. ಸರ್ಕಾರ ಬಿಡಿ ಸರ್, ಫೈನ್. ಇವತ್ತು ಕಾನೂನು ಇದೆಯಲ್ಲ, ಈ ಕಾನೂನು ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ ಸರ್. ಹಂಗೇನೆ ಆವತ್ತಿನ ಸರ್ಕಾರ ಇದ್ದಿದ್ರೆ, ಅವ್ರು ಇದ್ರೆ, ಅದೇ ಯಡಿಯೂರಪ್ಪ ಬೊಮ್ಮಾಯಿ ಇದ್ದಿದ್ರೆ ಇವತ್ತು ದರ್ಶನ್ ಸೇಫ್ ಆಗ್ಬಿಡ್ತಿದ್ದ. ಖಂಡಿತ. ಯಾಕಂದ್ರೆ ನಮ್ಮದೇ ಎಕ್ಸಾಂಪಲ್, ಯಾವನಾದ್ರೂ ಬಂದು ಕೇಳಲಿ, ನಾ ಹತ್ರ ಹೇಳ್ತೀನಿ. ವಿಚಾರದಲ್ಲಿ ತೋರಿಸ್ಬಿಟ್ರಲ್ಲ ಅವ್ರು. ಈಗ ನಿಮ್ದು ಹೆಂಗಾಗೋಯ್ತು ನೋಡಿ, ಎಲ್ಲ ಇಂಪ್ರೂವ್ಮೆನ್ಸ್ ತಕೊಂಡು ಬಂದದ್ದೇ ನಿಮ್ದೇ ಸರಿ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಇದ್ ಮಾಡ್ಬಿಟ್ರು. ದೇವ್ರು ಇಲ್ಲ, ಇವತ್ತು ಅವ್ರದೇ ಸರಿ ಇಲ್ಲ, ಅವರೆಲ್ಲ ಕಟ್ಕಟ್ಟೆಗೆ ಬರ್ಬೇಕಾಗತ್ತೆ. ಇವತ್ತಿಗೂ ನಮ್ದು ಸರಿ ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ ಅವ್ರಿಗೆ. ಆದ್ರೆ ಅವ್ರನ್ನ ಬಚಾವ್ ಮಾಡಕ್ ಟ್ರೈ ಮಾಡಿದ್ರು, ಸಿಕ್ಕಾಕೊಂಡ್ರು ಬಿಡಿ. ಅದ್ ಪಕ್ಕದ ರೂಮ್ ಖಾಲಿ ಇದೆಯಾ ಅವ್ರಿಗೆ? ಅಲ್ಲಿ ಸೈಟ್ ತಗೊಂಡು ಇವ್ರು ಅವನಿಗಿಂತ ಚೆನ್ನಾಗಿರೋ ರೂಮ್ ಬೇಕು ಅಂತ ಇವ್ರು ನೋಡ್ಕೋಬೇಕಷ್ಟೇ. ಅಲ್ಲಿ ಸ್ವಲ್ಪ ಅಲ್ಲಿ ಅಟ್ಯಾಚ್ಡ್ ಬಾತ್ರೂಮ್, ಕಮೋಡೋಸ್ ಆದ್ಬೇಕು. ನಿಮ್ಮಲ್ಲಿ ಒಂದ್ ಮಾತು ಇಷ್ಟ ಆಯ್ತು, ನೀವ್ ಹೇಳಿದ್ರಲ್ಲ, ಏನಂತ ಗೊತ್ತಾ? ನೀವು ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೋಬಹುದು, ಕಾನೂನಿಂದ, ಆದ್ರೆ ಸಂವಿಧಾನದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದರಿಂದ ತಪ್ಪಿಸ್ಕೊಂಡ್ರು ಕೂಡ ಭಗವಂತನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂದ್ರಲ್ಲ. ನೀನ್ ಯಾರಿಂದ ತಪ್ಪಿಸ್ಕೋಬಹುದು, ದೇವರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ದೇವರ ಆಟ ಬಲ್ಲವನಿಲ್ಲ, ಆತನ ಮುಂದೆ ನಿಲ್ಲುವವರಿಲ್ಲ ಅಂತ ಅದೊಂದು ಮಾತು ನಮ್ಗೆ ವೇದವಾಕ್ಯ ಆಗೋಯ್ತು ಸರ್. ಯಾರೋ ನೀನ್ ಇಷ್ಟ ಚೆನ್ನಾಗಿ ಮಾತಾಡ್ತೀಯಾ? ನನಗೆ ಮಾತಾಡಕ್ಕೆ ಬರಲ್ಲ ಸರ್, ಮುಗ್ಧ. ಇಲ್ಲ ಬಂಗಾರು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನಿನ್ ಪಕ್ಕದಲ್ಲಿರೋರ್ಗೆ ಫೋನ್ ಕೊಡು.
ತಗೊಳ್ಳಿ ತಗೋ ಸರ್ ಇವನು ಚೇತನ್ ಅಂದ್ಬಿಟ್ಟು ಚೆನ್ನಾಗಿ ಸರ್ ಹೇಳಿ. ಏನೋ ಚೇತ್ನ, ಏನೋ ಇದೆಲ್ಲ ನೀವೆಲ್ಲ ಏನೋ ಮಾಡ್ತಾ ಇದೀರಿ ಫೋನ್ ಮಾಡ್ಬಿಟ್ಟು. ಇಲ್ಲ ಸರ್, ನಾವು ನಿಮ್ಮ ಅಭಿಮಾನಿಗಳು ಸರ್. ಕೆಲವೊಂದು ವಿಡಿಯೋಗಳು ನೋಡಿ ಫಿದಾಗಿದೀವಿ ಸರ್. ಫೀಸ್ ಆಗ್ಬಿಟ್ಟಿದೀವಿ. ಅಂದ್ರೆ ಅದೇ ತರ ಸರ್ ಕೆಲ್ಸಗಳು ಮಾಡ್ಕೊಂತ ಹೋಯ್ತಾ ಇದೀವಿ. ವೆರಿ ಗುಡ್ ವೆರಿ ಗುಡ್, ಚೆನ್ನಾಗಿದ್ರಪ್ಪ ನೀವು. ಹೌದು ಸರ್, ಇವರು ಮಾಮೂಲಿ ಲೋನ್ ರಿಕವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಇನ್ನೊಬ್ರು ಸರ್ ನಮ್ಮ ನೋಡಿಸ್ತಾರೆ. ಲೋನ್ ಮಾಡ್ಬೇಡ, ಲೋನ್ ಕೊಡ್ಬೇಡ ಅಂತ ಎಲ್ಲಾ ಹೇಳ್ತಾ ಇರ್ತೀನಲ್ಲೋ. ಹೌದಾ ಸರ್, ನಮ್ದು ಸರ್ ಚಿಕನ್ ಶಾಪ್ ಇಟ್ಕೊಂಡಿದೀವಿ ಸರ್. ಹ್ಮ್. ಸರ್ ಕೋಳಿ ಅಂಗಡಿ ಮತ್ತೆ ಇನ್ನೊಂದು ವ್ಯವಸ್ಥೆ. ಕರುಣೆ ಇರ್ಲಿ, ಹಿಂಸೆ ಮಾಡ್ಬೇಡಿ ಜಾಸ್ತಿ. ಇಲ್ಲ ಅನ್ನ ಕೊಡಿ ಪಾಪ, ಅದಕ್ಕೆ ಚೆನ್ನಾಗಿ ಮುದ್ದು ಮಾಡಿ ಸ್ವಲ್ಪ. ಇದೇನಿದು, ಅದಕ್ಕೊಂದು ಕ್ರೌರ್ಯ ಬೇಡಪ್ಪ. ಅದಕ್ಕೊಂದು ಯಾವ ರೀತಿ ನೀವು ನಿಮ್ಮ ವ್ಯಾಪಾರಕ್ಕೆ ಸುಖ ಇರ್ಬೇಕು, ಅದಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿ ಒಂದೊಂದು ಕೋಳಿಯನ್ನ ತಗೊಂಡಾಗ ನಿನಗೆ ಒಳ್ಳೇದಾಗ್ಲಪ್ಪ, ನನ್ಗೇನೋ ಕರ್ಮ, ಇದು ನನ್ನ ಹಿಂದಿನ ಜನ್ಮದ ಪಾಪ ಅನ್ಸುತ್ತೆ, ಇದನ್ನ ನಾನ್ ಮಾಡ್ಬೇಕಾಗಿ ಬಂದಿದೆ, ಯಮಕಿಂಕರ ನಂತರ ನಾನ್ ಮಾಡ್ತೀನಿ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನೇಣಿಗಂಬ ಎಳೆಯೋ ಅಂತ ವ್ಯಕ್ತಿ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನಗೂ ನಿನಗೂ ಏನು ದ್ವೇಷ ಇಲ್ಲ, ಇದು ನನ್ ಕರ್ತವ್ಯ ಮಾಡ್ತೀನಿ ಅಂತ ಮಾಡ್ತಾರಲ್ಲೇನೋ, ಹಂಗೆ ಮಾಡು. ಓಕೆ. ಹೌದು ಸರ್, ನಿಜ ಸರ್, 100% ನಿಜ ಇದು ಸರ್. ಬಟ್ ಸರ್ ಜೀವನ ನಡೆಸ್ಬೇಕಲ್ಲ ಅಂತ ಮಾಡ್ಕೊ ಹೋಯ್ತಾ ಇದೀವಿ ಸರ್. ಜೀವನ ನಡೆಸ್ಬೇಕಲ್ಲ, ಜೀವನ ನಡೆಸಕ್ ಅನೇಕ ದಾರಿಗಳಿದೆ. ಅದೇ ನಿನ್ನ ಪಾಲಿಗೆ ಇದು ಬಂತಲ್ಲ, ಅದು ನಿನ್ನ ಕರ್ಮ ಅಂತ ತಿಳ್ಕೊ. ಅದು ಯಾವ್ದೋ ಜನ್ಮದ್ದು, ಅಥವಾ ಇವರೆಲ್ಲ ಇದೆ ನೋಡ, ಹಿಂಗೆ ಹತ್ಯೆಗಳು ಮಾಡಿರ್ತಾರೆ. ಇವಾಗ ಒಂದ್ ಕೆಲ್ಸ ಮಾಡು, ಅಂದ್ರೆ ನೀನ್ ಪ್ರತಿ ಒಂದಕ್ಕೂ ಆದಷ್ಟು ಕಡಿಮೆ ನೋವಾಗತ್ತಾರ ನೋಡಿ. ಎಷ್ಟು ಕ್ರೂರವಾಗಿ ನೀವು ಬಕೆಟ್ ಅಲ್ಲಿ ಹಾಕ್ಬಿಡ್ತೀರಿ. ಅರ್ಧ ಪ್ರಾಣ ಒಲವಿಲವಿಲ ಒದ್ದಾಡುತ್ತೆ. ಏನೋ ಅದು ಅರ್ಧ ಪ್ರಾಣ ತೆಗಿಯೋದು, ಅದೇ ಅದು ಪಾಪ ಪ್ರಜ್ಞೆ ಸರ್ ಅದೆಲ್ಲ. ತಪ್ಪು. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಪ್ರತಿಯೊಂದರ ಕಣ್ಣಲ್ಲಿ ಹೇಳಿ, ಹಿಂಗೆ ತಪ್ಪಾಯ್ತಪ್ಪ ನಂದು, ಈ ಜನ್ಮಕ್ಕೆ ನಿಲ್ಲಿಸ್ಬೇಕು, ನನ್ನ ಆದಷ್ಟು ನೋವು ಕೊಡೋದು ನನ್ನ ಉದ್ದೇಶ ಅಲ್ಲ, ನನಗೆ ದೇವರು ಕೊಟ್ಟ ಕೆಲಸ ಇದು ಅಂತ ಹೇಳಿ ಪ್ರೀತಿಯಿಂದ ಕಾಳು ಎಲ್ಲ ಹಾಕಿ ಅದಕ್ಕೆ ಏನು ಹೊಟ್ಟೆಗೆ ತೊಂದರೆ ಇಲ್ದಂಗ್ ನೋಡ್ಕೊಳ್ಳಿ. ಓಕೆ, ಹಂಗೆ ಮಾಡ್ತೀವಿ ಸರ್. ಇಡಾ ಸರ್ ಒಂದೇ ನಿಮಿಷ. ನನ್ ಮಗನಿಗೆ ಮನ್ವಿತ್ ಕುಮಾರ ಅಂತ ಕಟ್ಟಿದೀನಿ ಸರ್. ನನ್ ಮಗಳಿಗೆ ಅನನ್ಯ ಅಂತ ಕಟ್ಟಿದೀನಿ. ಇವೆರಡು ಹೆಸರಲ್ಲಿ ಹೇಳ್ಬಿಡಿ ಸರ್, ಇನ್ನೇನು ಬೇಡ. ಮನ್ವಿತ ಕುಮಾರ. ಎಷ್ಟು ಚೆನ್ನಾಗಿದೆ. ಯಾರು ಇಟ್ಟಿದ್ದು ಮನ್ವಿತ? ಏನ್ ಸರ್? ಎಷ್ಟು ಚೆನ್ನಾಗಿದೆ ಮನ್ವಿತ್ ಕುಮಾರ ಅಂತ. ಅನನ್ಯಾಶ್ಚಿಂತಯಂತೋ ಮಾಂ, ಎಷ್ಟ್ ಚೆನ್ನಾಗಿದೆ. ಭಗವದ್ಗೀತೆಯಲ್ಲಿ ಬರುತ್ತೆ ಅನನ್ಯ ಅಂತ. ನಮ್ ತಾಯಿ ನಮ್ ಇನ್ಸಿಲ್ ಹಾಕಿಲ್ಲ ಮಕ್ಳಿಗೆ, ನಮ್ ತಾಯಿ ತಂದೆ ಇನ್ಸಿಲ್ ಹಾಕಿಲ್ಲ ಅವ್ರಿಗೆ. ಏನೋ ನಿನ್ ಮುಖಕ್ಕೆ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಅದೃಷ್ಟ ಅಂತ ನೀವು. ಹೌದಾ? ಇಂತ ಒಳ್ಳೆ ಹೆಸರಿಟ್ಟಿದ್ದಾಳೆ ಅಂದ್ರೆ ಆ ಅಮ್ಮ ದೇವ್ರು. ಹೌದಾ? ನಿನ್ಗೆ ಯಾಕೋ ಅಂತ ಒಳ್ಳೆಯವ್ರು ಸಿಕ್ಬಿಟ್ರು? ಏನೋ ನಮ್ ತಾಯಿ ತಂದೆ ಮಾಡಿರೋ ದಾನ ಧರ್ಮ ಸರ್. ಮತ್ತೆ ಆ ಹುಡ್ಗಿನ್ ಚೆನ್ನಾಗ್ ನೋಡ್ಕೋ. ಕತ್ತೆ ಏನಾದ್ರು ಬೈದ್ಗಿದ್ಯಾ? ನನ್ಗೆ ಗೊತ್ತಾಗಿದೆ ನಿನ್ಗೇನೋ ಗ್ರಹಚಾರ ಹೇಳ್ತಾ ಇದ್ದೀನಿ. ಫಸ್ಟ್ ಬೈತಿದೆ, ಈಗೇನ್ ಬೈಯಲ್ಲ ಸರ್. ಬೈಕು ಬೈದಿದ್ದೀನಿ, ಜಗಳ ಮಾಡಿದೀನಿ. ಫಸ್ಟ್ ಜಗಳ ಆಡಿ ಬೈದಿರೋದಕ್ಕೆ ನನ್ನ ಕ್ಷಮಿಸು ಅಂತ ಹೇಳಿ ಕೇಳ್ಕೊ ಇವತ್ತು. ಆಯ್ತು ಸರ್, ಕೇಳ್ಕತೀನಿ. ಆಮೇಲೆ ತಾಯಿ ತಂದೆ ಇನ್ಸಿಲ್ ಹಾಕಿಲ್ಲ ಸರ್ ಮಕ್ಳಿಗೆ. ಆಯ್ತು, ಇಡು ಫೋನ್. ಆಯ್ತು ಸರ್ ಗುರುಗಳೇ. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ, ಒಳ್ಳೇದಾಗ್ಲಿ.